ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಜಿಲ್ಲೆಯ ಹರವದಿ ಗ್ರಾಮಕ್ಕೆ ಕೊನೆಗೂ ಕೂಡ ಅನ್ನಭಾಗ್ಯದ ಯೋಜನೆ ತಲುಪಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯ ಹರವದಿ ಗ್ರಾಮಕ್ಕೆ ಕೊನೆಗೂ ಸಿಕ್ಕಿದೆ ಅನ್ನಭಾಗ್ಯ ಯೋಜನೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. 3 ತಿಂಗಳಿಂದ ಕೂಡ ಪಡಿತರ ಅಕ್ಕಿ ಇಲ್ಲದೆ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ರು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಪಡಿತರ ವಿತರಣೆ ಮಾಡದೆ ವಂಚನೆಯನ್ನ ಮಾಡ್ತಾ ಇದ್ರು ಅಧಿಕಾರಿಗಳು. ಜರ್ಮಲಿ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮ, ಹರವದಿ, ದಿಬ್ಬದಹಳ್ಳಿ, ಗೆದ್ದಲಗಟ್ಟೆ ಗ್ರಾಮಗಳಿಗೆ ಪಡಿತರ ಅಕ್ಕಿಯನ್ನ ವಿತರಣೆ ಮಾಡೇ ಇರಲಿಲ್ಲ. ಈ ಕುರಿತು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಗ್ರಾಮಗಳಿಗೆ ಭೇಟಿ ನೀಡಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಕರ್ನಾಟಕ ನ್ಯೂಸ್ ಬೀಟ್ನ ವರದಿಯಿಂದ ಎಚ್ಚೆತ್ತಂತಹ ಅಧಿಕಾರಿಗಳಿಂದ ಗ್ರಾಮಸ್ಥರಿಗೆ ಅನ್ನಭಾಗ್ಯದ ಅಕ್ಕಿಯ ವಿತರಣೆ ಆಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಒಂದಲ್ಲ ಎರಡಲ್ಲ 3 ತಿಂಗಳಿಂದ ಕೂಡ 4 ಗ್ರಾಮದ ಗ್ರಾಮಸ್ಥರು ಪಡಿತರ ಅಕ್ಕಿ ಇಲ್ಲದೆ ಪರದಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದಂತಹ ಒಂದು ಪ್ರತಿಫಲವೇ ಇವತ್ತಿನ ಒಂದು ದೃಶ್ಯಾವಳಿಗಳು ಅಂತಾನೆ ಹೇಳ್ಬೋದು. ಈಗಾಗಲೇ ಅಲ್ಲಿನ ಜನರು, ಅಲ್ಲಿನ ಗ್ರಾಮಸ್ಥರು ಕರ್ನಾಟಕ ನ್ಯೂಸ್ ಬೀಟ್ಗೆ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಪಡಿತರ ಅಕ್ಕಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಎರಡು ತಿಂಗಳ ರೇಷನ್ ವಿತರಣೆ ಮಾಡಿದ್ದಾರೆ. ಪಡಿತರ ನೀಡದ ಬಗ್ಗೆ ಕೆಎನ್ಬಿಯಲ್ಲಿ ವರದಿಯನ್ನ ಮಾಡಲಾಗಿತ್ತು. ಕೆಎನ್ಬಿ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ರಾಮಸ್ಥರಿಗೆ ಪಡಿತರ ಅಕ್ಕಿಯನ್ನ ವಿತರಣೆ ಮಾಡಿದ್ದಾರೆ ಅಧಿಕಾರಿಗಳು. 3 ತಿಂಗಳ ಪೈಕಿ 2 ತಿಂಗಳ ರೇಷನ್ ಮಾತ್ರ ವಿತರಣೆಯನ್ನ ಮಾಡಲಾಗಿದೆ. ಇನ್ನು 1 ತಿಂಗಳು ಬಾಕಿ ಇದೆ. ಜಿಲ್ಲಾಧಿಕಾರಿ ಆದೇಶದ ಪ್ರಕಾರ 2 ತಿಂಗಳ ಅಕ್ಕಿಯ ವಿತರಣೆಯನ್ನ ಕೂಡ ಮಾಡಲಾಗಿದೆ. 3 ತಿಂಗಳ ರೇಷನ್ ಕೊಟ್ಟಿರಲಿಲ್ಲ. ಆದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದು ಇದೀಗ 2 ತಿಂಗಳ ರೇಷನ್ ಅನ್ನ ವಿತರಣೆ ಮಾಡಿದ್ದಾರೆ ಗ್ರಾಮಸ್ಥರಿಗೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ರೇಷನ್ ಅನ್ನ ವಿತರಣೆ ಮಾಡಿರಲಿಲ್ಲ. ಇದೀಗ ಕೇವಲ ಮೇ ಮತ್ತು ಜೂನ್ ತಿಂಗಳ ಪಡಿತರ ಅಕ್ಕಿಯನ್ನ ಮಾತ್ರ ವಿತರಣೆಯನ್ನ ಮಾಡಿದ್ದಾರೆ. ಆದ್ರೆ 3 ತಿಂಗಳ ರೇಷನ್ ಎಲ್ಲೋಯ್ತು ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿರುವಂತದ್ದು. ಹಾಗಾದ್ರೆ ಯಾವ ಅಧಿಕಾರಿಯ ಮನೆಯ ಖಜಾನೆಯನ್ನ ಈ ಪಡಿತರ ಅಕ್ಕಿ ಸೇರಿದೆ ಅನ್ನೋದು ಇಲ್ಲಿ ನಿಗೂಢವಾಗಿರುವಂತದ್ದು. ಹಾಗಾದ್ರೆ ಗೋಲ್ಮಾಲ್ ಮಾಡಿದವರು ಯಾರು ಅನ್ನೋದೇ ನಿಗೂಢವಾಗಿದೆ, ಯಕ್ಷ ಪ್ರಶ್ನೆಯಾಗಿದೆ. ಇನ್ಮೇಲಾದ್ರೂ ಕ್ರಮವನ್ನ ಕೈಗೊಳ್ತಾರಾ ಜಿಲ್ಲಾಧಿಕಾರಿಗಳು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ನಿರಂತರವಾಗಿ ಸುದ್ದಿ ಮಾಡಿದಂತಹ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಅನ್ನ ನೀವು ನೋಡ್ತಾ ಇರುವಂತದ್ದು. ಗ್ರಾಮಸ್ಥರು ಕೂಡ ಪಡಿತರ ಅಕ್ಕಿಯನ್ನ ಪಡೆದುಕೊಳ್ತಾ ಇದ್ದಾರೆ. 2 ತಿಂಗಳ ಪಡಿತರ ಅಕ್ಕಿಯನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು. ವಿತರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಬೆರಳಚ್ಚನ್ನ ತೆಗೆದುಕೊಂಡು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ರಾಜು. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ರಾಜು, ಕೊನೆಗೂ ಕೂಡ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಅನ್ಸುತ್ತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಲಿನ ಗ್ರಾಮಸ್ಥರು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ, ಹಾಗೆ ಅಧಿಕಾರಿಗಳಿಗೆ ಯಾವ ರೀತಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ, ಒಟ್ಟಾರೆಯಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯದ ಮಟ್ಟಿಗೆ? ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಏನು ಹರವದಿ, ಜರಿಮಲೆ, ದಿಬ್ಬದಹಳ್ಳಿ, ಗೆದ್ದಲಕಟ್ಟೆ ಈ 4 ಗ್ರಾಮಗಳಲ್ಲಿ ಕಳೆದ 3 ತಿಂಗಳಿಂದ ಅಕ್ಕಿಯನ್ನೇ ಕೊಟ್ಟಿರಲಿಲ್ಲ. ಅಲ್ಲಿನ ಗ್ರಾಮಸ್ಥರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಬಳಿಕ ಕರ್ನಾಟಕ ನ್ಯೂಸ್ ಬೀಟ್ ತಂಡ ಖುದ್ದು ಆ ಗ್ರಾಮಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡ್ಲಿಗಿಯ ಏನ್ ಕಮಲ ಮತ್ತೆ ವಾಣಿಶ್ರೀ ಅನ್ನುವಂತ 2 ಫುಡ್ ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಿದ್ರು. ಇದೀಗ ನಿನ್ನೆ ಏನ್ ಅಧಿಕಾರಿಗಳು ಈ ಹರವದಿ ಸೇರಿದಂತೆ ಸುತ್ತಮುತ್ತಲಿನ 4 ಗ್ರಾಮಗಳಿಗೆ ಅಕ್ಕಿಯನ್ನ ವಿತರಣೆ ಮಾಡಿರುವಂತದ್ದು. ಅಂದ್ರೆ ಸರ್ಕಾರದ ಆದೇಶ ಏನು ಈ ಮೇ ಮತ್ತು ಜೂನ್ ತಿಂಗಳ ಅಕ್ಕಿಯನ್ನ ಇದೇ ತಿಂಗಳು ಒಂದೇ ಸಲ ಕೊಡ್ಬೇಕಂತಂದೇಳಿ ಆದೇಶ ಹೊರಡಿಸಿತ್ತು. ಹಾಗಾಗಿ ಈ ಹರವದಿ ಮತ್ತೆ ಈ ಜರಿಮಲೆ, ದಿಬ್ಬದಹಳ್ಳಿ, ಗೆದ್ದಲಕಟ್ಟೆ ಈ ಗ್ರಾಮಗಳಿಗೆ
ಸದ್ಯ ಮೇ ಮತ್ತು ಜೂನ್ ತಿಂಗಳ ಅಕ್ಕಿಯನ್ನ ಮಾತ್ರ ಕೊಟ್ಟಿರುವಂತದ್ದು. ಆದ್ರೆ ಕಳೆದ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳ ಅಕ್ಕಿಯನ್ನ ಇನ್ನೂ ಕೂಡ ಅಲ್ಲಿನ ಅಧಿಕಾರಿಗಳು ವಿತರಿಸಿಲ್ಲ. ಈ 3 ತಿಂಗಳ ಅಕ್ಕಿ ಯಾವ ಅಧಿಕಾರಿಯ ಮನೆ ಸೇರಿದು ಅಥವಾ ಎಲ್ಲೋಯ್ತು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿರುವಂತದ್ದು. ಇನ್ಮೇಲಾದ್ರೂ ಕೂಡ ಈ ಆಹಾರ ಇಲಾಖೆಯ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸೂಕ್ತ ತನಿಖೆಯನ್ನ ನಡೆಸಿ ಈ 3 ತಿಂಗಳ ಅಕ್ಕಿ ಎಲ್ಲೋಯ್ತು ಅಂತಂದೇಳಿ ತನಿಖೆಯನ್ನ ಮಾಡಿ ಏನು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಾರ ಅಂತಂದೇಳಿ ಕಾದ್ ನೋಡ್ಬೇಕು. ಜೊತೆಗೆ ಇಷ್ಟು ದಿನ ಈ 3 ತಿಂಗಳ ಅಕ್ಕಿಯನ್ನೇ ಅನ್ನಭಾಗ್ಯ ಅಕ್ಕಿಯನ್ನೇ ಕಾಣದಿರತಕ್ಕಂತ ಅರವದಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಈಗ 2 ತಿಂಗಳ ಅಕ್ಕಿಯನ್ನ ಕಂಡಿರುವಂತದ್ದು. ಸದ್ಯ ಈ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ತಂಡದ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಅಕ್ಕಿ ವಿತರಣೆ ಪಡೆದುಕೊಂಡಿರತಕ್ಕಂತ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾವ್ಯ, ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.